ಎಲ್ಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಸರ್ವಿಸ್ ಯೂಟ್ಯೂಬ್ ಚಾನಲ್ ಹಾಗೂ ಸಮಸ್ತ ನಾಡಿನ ಜನತೆಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಈ ದಿನ ನಾವು ಶಿವಾಜಿನಗರಕ್ಕೆ ಎಂಟ್ರಿ ಕೊಟ್ಟಿದ್ದೀವಿ. ಶಿವಾಜಿನಗರದಲ್ಲಿ ಚರ್ಚ್ ಇದೆ. ಅಲ್ಲಿ ಶಿವಾಜಿನಗರ ಚರ್ಚು ತುಂಬ ಫೇಮಸ್ ಆದಂಥ ಚರ್ಚು. ನಾನು ಇದೇ ಫಸ್ಟ್ ಟೈಮ್ ಚರ್ಚ್ಗೆ ಹೋಗ್ತಾ ಇರೋದು. ಇಲ್ಲೇ ನೋಡಿ, ಅಟಲ್ ಬಿಹಾರಿ ವಾಜಪೇಯಿ ವೈದ್ಯಕೀಯ ವಿಶ್ವವಿದ್ಯಾಲಯದ ಪಕ್ಕದಲ್ಲೇ ಇದೆ. BMTC ಬಸ್ ಸ್ಟಾಪ್ ಕೂಡ ವಿದ್ಯಾಲಯದ ಎದುರುಗಡೆನೇ ಇದೆ. ತುಂಬ ದೂರ ಏನಾಗಲ್ಲ, ಹತ್ರನೇ ಇದೆ. ನಾವು ಬಂದಿರೋದು ಈ ಕ್ರಿಸ್ಮಸ್ ಹಬ್ಬದ ದಿನ ಆಗಿದ್ದರಿಂದ ತುಂಬ ಜನಜಂಗುಳಿ ಜಾಸ್ತಿ ಇತ್ತು. ಈ ಸಂಡೇ ಸಹ ಇದೇ ಥರ ಇರುತ್ತಂತೆ. ನಮ್ಮ ಯಜಮಾನ್ರು ಹೇಳಿದ್ರು. ಅವ್ರು ಫಸ್ಟ್ ಎಲ್ಲ ಈ ಕಡೆ ಎಲ್ಲ ಬಂದು ನೋಡಿದ್ದಾರೆ. ಅವ್ರು ಬೆಂಗಳೂರಲ್ಲೆಲ್ಲ ಸುಮಾರು ಕಡೆ ಓಡಾಡಿರೋದ್ರಿಂದ ನನಗೆ ಗೊತ್ತಿಲ್ಲದಿರಲಿಲ್ಲ ಈ ಥರ ಇರುತ್ತೆ ಅಂತೇಳಿ. ನಾನು ಒಂದ್ಸರಿ ನೋಡಬೇಕು ಅಂತ ಆಸೆ ಇತ್ತು. ಅದಕ್ಕೆ ಇವತ್ತು ವಿಶೇಷ ದಿನ ಅಲ್ವಾ, ಕ್ರಿಶ್ಚಿಯನ್ಗಳಿಗೆ ತುಂಬ ವಿಶೇಷವಾದ ದಿನ. ಮತ್ತು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ, ಅಲಂಕಾರ ಮಾಡಿರ್ತಾರೆ. ಹೋಗೋಣ ನಾವು ಅಂತ ಹೇಳ್ಬಿಟ್ಟು ಇವತ್ತು ಬಂದಿದ್ವು. ಚೆನ್ನಾಗಿತ್ತು ಸ್ನೇಹಿತರೆ, ಚೆನ್ನಾಗಿ ಮಾಡಿದ್ದಾರೆ. ನೋಡಿದೆ ಚರ್ಚು ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ಈ ಚರ್ಚಿಗೆ ಬಂದಿರೋರು ಎಲ್ಲರೂ ಸಹ ಕ್ರಿಶ್ಚಿಯನ್ಗಳೇ ಅಲ್ಲ ಸ್ನೇಹಿತರೆ, ಎಲ್ಲ ಜನಾಂಗದವರು ಸಹ ಇದ್ದಾರೆ. ಚೆನ್ನಾಗೈತೆ ನೋಡೋಕೆ, ಎಲ್ಲರೂ ಬರ್ತಾರೆ. ಹಾಗೆ ನಂಬಿಕೆಯಿಂದ ಪ್ರಾರ್ಥನೆ ಮಾಡೋರು ಸಹ ಬರ್ತಾರೆ. ಯಾವುದೇ ಧರ್ಮ ಆಗಿರಲಿ ನಂಬಿಕೆ ಇಟ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ನೋಡಿ, ಇಲ್ಲಿ ಯೇಸು ಸ್ವಾಮಿಯ ಜನ್ಮ ಚರಿತೆಯನ್ನು ಇಲ್ಲಿ ನೀಟಾಗಿ ರೂಪಿಸಿದ್ದಾರೆ. ಅದನ್ನೆಲ್ಲ ಇಲ್ಲಿ ನೀಟಾಗಿ ವರ್ಣಮಯವಾಗಿ ಇದನ್ನ ಚಿತ್ರಕಲೆ ಮೂಲಕ ರೂಪಿಸಿದ್ದಾರೆ. ನೋಡೋಕ್ಕೆ ಸಖತ್ತಾಗಿದೆ. ಇಲ್ಲಿ ನೋಡಿ, ಚಿಕ್ಕ ಮಗುನ ಯಾವ ರೀತಿ, ಯೇಸು ಸ್ವಾಮಿನೇ ಅನಿಸುತ್ತೆ ನೋಡಿ, ಯಾವ ರೀತಿ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಇದು ನಾನು ನೋಡೋಕ್ಕೆ ವೀಡಿಯೋದಲ್ಲಿ ಚಿಕ್ಕದಾಗಿ ಕಾಣಿಸ್ತಿದೆ ಸ್ನೇಹಿತರೆ. ಅಲ್ಲಿ ಹತ್ತಿರದಿಂದ ನೋಡಿದಾಗ ದೊಡ್ಡ ದೊಡ್ಡ ವಿಗ್ರಹಗಳು, ದೂರದಿಂದ ನಾವು ವೀಡಿಯೋ ಮಾಡಿರೋದ್ರಿಂದ ಪುಟ್ಟದಾಗಿ ಕಾಣಿಸ್ತಾ ಇದೆ, ಬೊಂಬೆಗಳ ಥರ. ಇದನ್ನೆಲ್ಲ ಚರ್ಚ್ ಒಳಗಡೆ ಮಾಡಿಲ್ಲ, ಚರ್ಚ್ ಹೊರಗಡೆ ಮಾಡಿದ್ದಾರೆ. ಎಂಟ್ರೆನ್ಸ್ ತಗೋತಾ ಇದ್ದಂಗೆ ಇದನ್ನು ನೋಡ್ಬೋದು. ನೋಡಿ, ಇದು ಚರ್ಚ್ ನೋಡಿ. ಇಲ್ಲೇ ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಹೋಗೋವಾಗೇ ಈ ಥರ ಸುಂದರವಾಗಿ ರೆಡಿ ಮಾಡಿದ್ದಾರೆ. ಇವಾಗ ನಾವು ಹಿಡ್ದು ತೋರಿಸ್ತಾ ಇರೋವಂಥ ದೃಶ್ಯ ಪೂರ್ತಿ ಹೊರಗಡೆನೇ. ಹೊರಗಡೆ ಅಂದರೆ ಚರ್ಚಿಂದ ಹೊರಗಡೆ ಅಲ್ಲ, ಚರ್ಚಿಂದ ಪ್ರಾಂಗಣದಲ್ಲಿ ಮಾಡಿರೋವಂಥದ್ದು. ನಾವು ಇದೇ ಫಸ್ಟ್ ಟೈಮ್ ಹೋಗಿರೋದ್ರಿಂದ ತುಂಬ ಎಕ್ಸೈಟ್ ಆಗಿತ್ತು, ಯಾವ ರೀತಿ ಇರುತ್ತೋ ಅಂತೇಳಿ. ಜನಗಳು ಅಷ್ಟೇ ತುಂಬ ಜನ ಇದ್ದರು. ಆದರೂ ಸ್ನೇಹಿತರೆ ನೀಟಾಗಿ ಎಲ್ಲ ರೆಡಿ ಮಾಡಿದ್ದಾರೆ. ನಮ್ಮ ದೇವಸ್ಥಾನಗಳಲ್ಲಿ ಹೆಂಗೆ ಗಂಧಕಡಿ ಕರ್ಪೂರ ಹೊರಗಡೆ ಎಲ್ಲ ತೆಂಗಿನಕಾಯಿ ಹೊಡೆದು ಎಲ್ಲ ಅಲ್ಲಲ್ಲೆಲ್ಲ ಹೂ ಚೆಲ್ಲಿ ಏನೇನಂದ್ರಲ್ಲಿ ಬಿಸಾಕಿರ್ತಾರಲ್ಲ, ಆ ರೀತಿ ಇಲ್ಲೂ ಸಹ ಮಾಡಿರ್ತಾರೆ. ಅಂದರೆ ಇಲ್ಲಿ ಅಲ್ಲಲ್ಲಿ ಮೇಣದ ಬತ್ತಿಗಳನ್ನ ಹಚ್ಚಿ ಅಲ್ಲಲ್ಲಿ ಎಲ್ಲ ಮೇಣದ ಬತ್ತಿಗಳನ್ನ ಒಂಥರ ಲಿಕ್ವಿಡ್ ಎಲ್ಲ ಚೊಟ್ಸ್ಬಿಟ್ಟಿದ್ದಾರೆ. ನೋಡಿ, ಮೇರಿ ಮಾತೆ ಯೇಸು ಸ್ವಾಮಿನ, ತನ್ನ ಮಗ ಯೇಸು ಸ್ವಾಮಿನ ಮಡ್ಲಲ್ಲಿ ಇಟ್ಕೊಂಡಿರೋದು. ಇವರು ಈ ಥರ ಇದ್ದಾರೆ ಅಂದರೆ ಇದು ಕತೆ ಪೂರ್ತಿ ಆ ಕತೆ ಗೊತ್ತಿರೋರಿಗೆ ಗೊತ್ತಿರುತ್ತೆ, ಆ ವಿಗ್ರಹದ ಮಹಿಮೆ ಕತೆ ಬಗ್ಗೆ. ಇದೆಲ್ಲ ನೋಡಿಕೊಂಡು ನಾವು ಒಳಗಡೆ ಇನ್ನೂ ಎಂಟ್ರಿ ತೊಗೊಂಡಿಲ್ಲ ಸ್ನೇಹಿತರೆ. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಹಬ್ಬದ ಪ್ರಯುಕ್ತ ಬೇರೆ ಬೇರೆ ಜಾಗಗಳೆಲ್ಲ ತುಂಬ ಡೆಕೋರೇಷನ್ ಮಾಡಿದ್ದಾರೆ. ಬೇರೆ ಬೇರೆ ಥರ ಡಿಸೈನಾಗೆಲ್ಲ ಮಾಡಿದ್ದಾರೆ. ಅದನ್ನೆಲ್ಲ ತೋರಿಸ್ತೀವಿ ಬನ್ನಿ, ಆಮೇಲೆ ಒಳಗಡೆ ಹೋಗೋಣ. ನೋಡಿ, ಇದು ಇನ್ನೊಂದು ಸೈಡಲ್ಲಿ ಮಾಡಿದ್ದಾರೆ ಸ್ನೇಹಿತರೆ. ಇನ್ನೊಂದು ಸೈಡು ಅಂದರೆ ಇದು ನಿಂತು ಸಡನ್ನಾಗಿ ಬರೋರೆಲ್ಲ ನಿಂತು ಪ್ರಾರ್ಥನೆ ಮಾಡೋವಂಥ ಜಾಗ ಇದು. ಎಲ್ಲ ಮೇಣದ ಬತ್ತಿನ ಇಲ್ಲೇ ಹಚ್ಕೊಂಡು ಎಲ್ಲ ಪ್ರಾರ್ಥನೆ ಮಾಡ್ತಿದ್ದಾರೆ. ನಮಗಿದೆಲ್ಲ ಗೊತ್ತಿರಲಿಲ್ಲ. ಮೇಣದ ಬತ್ತಿ ತೊಗೋಬೇಕು, ಇಲ್ಲೋಗಿ ಹಚ್ಬೇಕು, ಈ ಥರ ಎಲ್ಲ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ಗೆ ಹೋಗಿದ್ದೀವಲ್ಲ, ಸುಮ್ಮನೆ ಹೋದ್ವಿ. ಏನಕ್ಕೆ ಇದೆಲ್ಲ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ನಮ್ಮ ಕಡೆ ಗಂಧಕಡಿ ಕರ್ಪೂರ, ಬಾಳೆಹಣ್ಣು, ತೆಂಗಿನಕಾಯಿ ಈ ಥರ ತೊಗೊಂಡೋಗಿ ಒಡೆದು ಪೂಜೆ ಮಾಡಿರೋದಲ್ವ. ಇಲ್ಲೇನಕ್ಕೆ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಇಲ್ಲಿ ಅವ್ರವ್ರ ದೇವ್ರಿಗೆ ಅವ್ರವ್ರದ್ದು ರೀತಿ ಪೂಜೆ ಮಾಡ್ತಾ ಇರ್ತಾರೆ. ನಾವು ಎಲ್ಲೇ ಯಾವುದೇ ದೇವ್ರಿಗೆ ಹೋದ್ರೂ ಸಹ ಸ್ವಚ್ಛತೆನ ಮೇಂಟೈನ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನಮ್ಮ ದೇವರು ಅಂತಲೇ ಅಲ್ಲ, ಎಲ್ಲೇ ಹೋದ್ರೂ ಅಷ್ಟೇ. ಎಲ್ಲದಕ್ಕೂ ಸ್ವತಂತ್ರ ಕೊಟ್ಟಿದ್ದಾರೆ ಅಂತೇಳಿ ನಾವು ಕಸನೆಲ್ಲ ಅಲ್ಲಲ್ಲೇ ಹಾಕೋದು, ತಿಂಡಿ ತಿನಿಸುಗಳು ತಿಂದು ಅಲ್ಲಿ ಬರೋ ಪ್ಲಾಸ್ಟಿಕ್ ಅವನ್ನೆಲ್ಲ ಅಲ್ಲೇ ಎಸೆಯೋದು, ಬಾಟ್ಲುಗಳಲ್ಲೇ ಎಸೆಯೋದು. ಈಗ ಗಂಧಕಡಿ ಪ್ಯಾಕೆಟ್ ತೊಗೊಂಡೋಗಿರ್ತೀವಿ, ಅದರಲ್ಲಿ ಬರೋವಂಥದ್ದು ಮೇಲುಗಡೆ ಕವರ್ಗಳೆಲ್ಲ ಇರ್ತವೆ, ಅವನ್ನೆಲ್ಲ ಅಲ್ಲಲ್ಲೇ ಎಸೆಯೋದು. ಏನಂದ್ರೆ ಕಸ ಅಲ್ಲಲ್ಲೇ ಬಿಸಾಕ್ಬಿಟ್ಟು ಬರೋದು. ಅಯ್ಯೋ, ನಾವು ಒಂದಿನದ ಅಳತೆಗೆ ಹೋಗಿರ್ತೀವಿ ಅಷ್ಟೇ, ಹಂಗೆ ಬಿಸಾಕ್ಬಿಟ್ಟು ಬರ್ತೀವಿ. ಅಲ್ಲಿ ಆಡಳಿತ ಮಂಡಳಿ ಇದ್ದವರು ಅವರು ಕ್ಲೀನ್ ಮಾಡ್ಬೇಕಾದ್ರೆ ಅವ್ರಿಗೆ ಗೊತ್ತಿರುತ್ತೆ ಅದೆಷ್ಟು ಬೇಜಾರಾಗುತ್ತೆ ಅಂತೇಳಿ. ಆ ಥರ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ನಾವು ಸಹ ಆ ಥರ ಮಾಡಲ್ಲ. ನೋಡಿ, ಒಳಗಡೆ ಎಲ್ಲ ನೋಡಿ ಥರ ಇದೆ. ಮೇರಿ ಮಾತೆನ ಈ ಥರ ನೀಟಾಗಿ ಬಗೆ ಬಗೆ ಹೂಗಳಿಂದ ಅಲಂಕಾರ ಮಾಡಿದ್ದಾರೆ. ಹೊಸ್ದಾಗಿ ಬರೋರಿಗೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ನೋಡಿದಾಗ. ಎಷ್ಟು ಚೆನ್ನಾಗಿ ಕಾಣಿಸೋ ಥರ ಮಾಡಿದ್ದಾರೆ. ತುಂಬ ಜನ ಇಲ್ಲಿ ಬರೋರೆಲ್ಲ ದರ್ಶನ ಮಾಡಿಕೊಂಡು ಒಳಗಡೆ ಹೋಗ್ತಾ ಇದ್ದಾರೆ. ಇದು ಚರ್ಚಿಗೆ ನಾವು ಮೊದಲನೇ ಬಾರಿಗೆ ಭೇಟಿ ನೀಡಿರೋದ್ರಿಂದ ತುಂಬ ಖುಷಿ ಆಯ್ತಾ ಇತ್ತು. ನಮ್ಮೂರಲ್ಲೂ ಸಹ ಒಂದು ಚರ್ಚ್ ಇದೆ ಮಳವಳ್ಳಿನಲ್ಲಿ, ಆದರೆ ನಾವು ಆ ಚರ್ಚ್ ಒಳಗಡೆ ಎಲ್ಲ ಹೋಗಿರಲಿಲ್ಲ. ಹೊರಗಡೆಯಿಂದನೇ ಫುಲ್ಲು ಕಾಣಿಸುತ್ತೆ. ಒಳಗಡೆ ಬರೀ ಒಂದು ವಿಗ್ರಹ ಮಾತ್ರ ಇತ್ತು. ಕೂತ್ಕೊಂಡು ಪ್ರಾರ್ಥನೆ ಮಾಡೋಕ್ಕೆ ಒಂದಷ್ಟು ಚೇರ್ಗಳನ್ನ ಹಾಕಿದ್ರು. ಆ ಥರ ನೋಡ್ತಾ ಇದ್ವು ಅಷ್ಟೇ. ಆ ಹಬ್ಬಗಳಲ್ಲಿ ಮಾತ್ರ ಒಂದು ಸ್ವಲ್ಪ ಹೂಗಳು ಡೆಕೋರೇಷನ್ ಮಾಡ್ತಾಯಿದ್ರು. ಅಲ್ಲೂ ಸಹ ಚೆನ್ನಾಗಿರ್ತಾ ಇತ್ತು. ಆದರೆ ನಾನು ಇಲ್ಲಿ ನೋಡ್ತಾ ಇರೋದ್ರಿಂದ ಇದು ತುಂಬ ದೊಡ್ಡದು ಅನಿಸುತ್ತೆ. ತುಂಬ ಫೇಮಸ್ ಇರೋ ಜಾಗ ಆಗಿದ್ದರಿಂದ ಇಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ನೋಡಿ, ಹತ್ತಿರದಲ್ಲಿ ಬಂದು ಹಿಡಿದಿದ್ದೀವಿ ಕ್ಯಾಮ್ರಾನ.
ಆ ಗ್ಲಾಸ್ ಫುಲ್ಲು ಹಾಕಿರೋದ್ರಿಂದ ಫುಲ್ ಕ್ಲಿಯರೆನ್ಸ್ ಬರ್ತಾ ಇಲ್ಲ. ಇಲ್ಲಿಂದ ನಿಂತು ನೋಡಿದ್ರೆ ನೋಡಿ ಜನಗಳು ಈ ಥರ ಕಾಣಿಸ್ತಾ ಇದ್ದಾರೆ. ಇದು ಪ್ರಾರ್ಥನಾ ಮಂದಿರ, ಒಳಗಡೆ ಎಂಟ್ರೆನ್ಸಲ್ಲಿ ಸಿಗುವಂಥ ಪ್ರಾರ್ಥನಾ ಮಂದಿರ ಇದು. ಹಾಗೆ ಚರ್ಚ್ ಒಳಗಡೆ ಹಲವಾರು ವಿಗ್ರಹಗಳ ಇಟ್ಟಿದ್ದಾರೆ. ಮೇರಿ ಮಾತೆದಿರ್ಬೋದು, ಯೇಸು ಸ್ವಾಮಿಯದಿರ್ಬೋದು, ಸುಮಾರು ವಿಗ್ರಹಗಳಿದ್ದಾವೆ ಇಲ್ಲಿ. ನೋಡೋಣ ಬನ್ನಿ, ಹೀಗೆ ನೋಡ್ಕೊಂಡು ಹೋಗೋಣ. ಪ್ರಾರ್ಥನೆ ಮಾಡೋಕ್ಕೆ ಅಲ್ಲಲ್ಲಿ ಈ ಥರ ಗ್ಲಾಸ್ ಕ್ಲೋಸ್ ಮಾಡಿದ್ದಾರೆ. ಅಲ್ಲಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲರೂ ಮುಂದೆ ಸಾಗ್ತಾ ಇರ್ತಾರೆ. ಆ ಗ್ಲಾಸ್ ಕ್ಲೋಸ್ ಮಾಡಿದ್ದಾರೆ. ಆ ಗ್ಲಾಸ್ ಹಾಕಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇವ್ರು. ಹೋಗಿ ಅಲ್ಲಿ ಮೇಣದ ಬತ್ತಿ ಹಚ್ಚಿ ಅಲ್ಲೇ ಆ ಗ್ಲಾಸ್ಗಳ ಮೇಲೆಲ್ಲ ನೋಡಿ ಯಾವ ರೀತಿ ಬಳಪ ತಗೊಂಡು ಮಕ್ಕಳು ಗೋಡೆ ಮೇಲೆ ಬರ್ದಂಗೆ ಎಲ್ಲ ಬರ್ದಾಕ್ಬಿಟ್ಟಿದ್ದಾರೆ. ಇದೆಲ್ಲ ಅವ್ರು ಮಾಡೋದಲ್ಲ, ಈಗ ಗೊತ್ತಿರಲ್ಲ ನೋಡಿ ದೇವ್ರ ಬಗ್ಗೆ ಎಲ್ಲ ನೀಟಾಗಿ. ಅವರು ಅರ್ಧಂಬರ್ಧ ತಿಳ್ಕೊಂಡಿರೋರು ಹೋಗಿ ಈ ಥರ ಮಾಡ್ಬಿಟ್ಟು ಬರ್ತಾರೆ. ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ವಿಗ್ರಹ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ ಗ್ಲಾಸ್ ಹಾಕಿರೋದು ಅವರು ಎಷ್ಟು ನೀಟಾಗಿ ಕಾಣಲಿ ಅಂತೇಳಿ ಹಾಕಿದ್ದಾರೆ. ಹಾಗೆ ಆ ಮೂರ್ತಿಗಳ ಮೇಲೆಲ್ಲ ಧೂಳು ಕೂರದೇ ಇರಲಿ, ಬರೋರೆಲ್ಲ ನೀಟಾಗಿ ನೋಡ್ಕೊಂಡು ಹೋಗಿ ಚೆನ್ನಾಗಿರಲಿ ಅಂತೇಳಿ ಮಾಡಿದ್ದಾರೆ. ಮೇಲ್ಗಡೆಯಿಂದ ನೀವು ಅದನ್ನೆಲ್ಲ ನೀವು ಈ ಥರ ಮಾಡಿಬಿಟ್ಟು ಬಂದರೆ ಅದು ಏನು ಚೆನ್ನಾಗಿರುತ್ತೆ ಹೇಳಿ. ನೋಡಿ ಎಷ್ಟು ಚೆನ್ನಾಗಿದೆ ವಿಗ್ರಹ. ಒಳಗಡೆ ಮಾತ್ರ ಸಖತ್ತಾಗಿದ್ದಾವೆ. ಹೊರಗಡೆಯಿಂದ ನೋಡೋವಾಗಲೂ ಅಷ್ಟೇ ಚೆನ್ನಾಗಿ ಕಾಣಿಸ್ತವೆ. ಇವರು ಬಳಪದಲ್ಲೆಲ್ಲ ಗ್ಲಾಸ್ ಮೇಲೆಲ್ಲ ತಿದ್ದಿ ಗ್ಲಾಸ್ ಎಲ್ಲ ಗಲೀಜು ಮಾಡಿ ಇಕ್ಕಿದ್ದಾರೆ. ಹೀಗೆ ಆಡಳಿತ ಮಂಡಳಿ ಅಂತ ನಮ್ಮ ಕಡೆ ಇರುತ್ತಲ್ವಾ ದೇವಸ್ಥಾನಕ್ಕೆ, ಅದೇ ರೀತಿ ಇಲ್ಲಿ ಚರ್ಚಿಗೆ ಆಡಳಿತ ಮಂಡಳಿ ಇದೆ. ಆಡಳಿತ ಮಂಡಳಿ ಮುಂಭಾಗ ನಿಂತ್ಕೊಂಡು ನೋಡಿದ್ರೆ ಚರ್ಚ್ ನೋಡಿ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ಹಿಂದೆಗಡೆ ಇದೆ ಚರ್ಚಿನ ಹಿಂಬದಿಯ ಭಾಗ ಇದು. ನಾವು ಮುಂದೆಗಡೆಯಿಂದ ಎಂಟ್ರೆನ್ಸ್ ತೊಗೊಂಡು ಹಿಂದೆಗಡೆ ಹೋಗಿದ್ದೀವಿ, ಇನ್ನು ಚರ್ಚ್ ಒಳಗಡೆ ಹೋಗಿಲ್ಲ. ಇದಕ್ಕೆ ಎರಡು ಕಡೆಯಿಂದ ಹೋಗೋ ಥರ ಇದೆ ಎಂಟ್ರೆನ್ಸು. ಮುಂದೆಗಡೆ ಎಂಟ್ರೆನ್ಸು ಇದೆ, ಮತ್ತು ಸೈಡಲ್ಲಿ ಬರೋ ಥರನೂ ಎಂಟ್ರೆನ್ಸ್ ಇದೆ. ನೋಡಿ ಇಲ್ಲಿಂದ ನಿಂತು ನೋಡಿದ್ರೆ ಪಕ್ಕದಲ್ಲಿ ಮುಸ್ಲಿಮ್ಸ್ಗೆ ಮಸೀದಿನೂ ಸಹ ಇದೆ. ಪಕ್ಕದಲ್ಲೇ ಎರಡು ಮಸೀದಿ ಮತ್ತು ಚರ್ಚ್ ಎರಡು ಅಕ್ಕಪಕ್ಕ ಇದ್ದಾವೆ ನೋಡಿ ಸ್ನೇಹಿತರೆ. ನಾವು ಈ ಕಡೆಯಿಂದ ಎಂಟ್ರೆನ್ಸ್ ತೊಗೊಂಡು ಒಳಗಡೆ ಹೋಗ್ತೀವಿ ಚರ್ಚ್ ಒಳಗಡೆ. ಚರ್ಚ್ ಒಳಗಡೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಒಳಗಡೆ ನೋಡಿ ಅಲ್ಲಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಎಲ್ಲರೂ. ಹೊರಗಡೆಯಿಂದ ನೋಡಿದಾಗ ಒಳಗಡೆ ಇಷ್ಟೊಂದು ದೊಡ್ಡದಿದೆ ಅನ್ನೋ ಥರ ಕಾಣಿಸೋದೇ ಇಲ್ಲ. ಅದ್ರ ಒಳಗಡೆ ಬಂದಾಗ ನಂಗೆ ಗೊತ್ತಾಗುತ್ತೆ ಎಷ್ಟು ವಿಶಾಲವಾಗಿದೆ ಜಾಗ. ಪ್ರಾರ್ಥನೆ ಮಾಡೋರ್ಗಷ್ಟೇ ತುಂಬ ವಿಶಾಲವಾಗಿ ಕಟ್ಟಿದ್ದಾರೆ. ಶಿವಾಜಿನಗರ ಚರ್ಚು ಅಂದರೆ ತುಂಬ ಫೇಮಸ್ಸು. ಕ್ರೈಸ್ತ ಬಾಂಧವರೆಲ್ಲರೂ ಅಷ್ಟೇ, ಅವ್ರಿಗೆ ಈ ಜಾಗ ತುಂಬ ವಿಶೇಷವಾದದ್ದು. ಕ್ರಿಶ್ಚಿಯನ್ ಹಬ್ಬಗಳಲ್ಲೆಲ್ಲ ಇಲ್ಲಿ ಬರ್ತಾರೆ. ಸ್ನೇಹಿತರೆ, ನಾವು ದೇವಸ್ಥಾನದಲ್ಲಿ ಪ್ರಾಣದೇವರು ಮುಖ್ಯ ದೇವರು ಅಂತ ಹೇಳ್ತೀವಲ್ಲ, ಮುಖ್ಯ ವಿಗ್ರಹ ಅಂತ, ಆ ಥರ ಇದು ಗರ್ಭಗುಡಿಯಲ್ಲಿರೋ ಮೂರ್ತಿ ಥರ. ಇದು ಚರ್ಚ್ನಲ್ಲಿರೋ ಗರ್ಭಗುಡಿ ಅಂತಲೇ ನೆನೆಸ್ಕೊಳ್ಳಿ. ಇದೇ ಮೇನ್ ವಿಗ್ರಹ ನೋಡಿ. ನಾವು ವಿಡಿಯೋ ಮಾಡಿದ್ದೀವಲ್ಲ, ಈ ಜಾಗನೇ ಮುಖ್ಯ ವಿಗ್ರಹ. ಇಲ್ಲಿ ಯೇಸು ಸ್ವಾಮಿಯವ್ರನ್ನ ಸಿಲ್ಬೆಗೆ ಏರಿಸ್ತಾ ಇರೋ ಒಂದು ಶಿಲೆ ಇದೆ. ಅದು ಸ್ವಲ್ಪ ದೂರ ಇರೋದ್ರಿಂದ ಸಣ್ಣ ಕಾಣುತ್ತೆ. ಒಳಗಡೆ ಮಾತ್ರ ಸಖತ್ತಾಗಿದೆ ಸ್ನೇಹಿತರೆ. ಒಂದು ಸಲ ಭೇಟಿ ಕೊಡಿ ಚರ್ಚ್ಗೆ. ಯಾವಾಗಾದರೂ ನೀವು ಈ ಕಡೆ ಬಂದಾಗ, ಶಿವಾಜಿನಗರ ಸೈಡ್ ಬಂದಾಗ ಚರ್ಚ್ಗೆ ಹೋಗಿ ಬನ್ನಿ. ಈ ವಿಶೇಷವಾದ್ಯದಿಂದ ಈ ಥರ ಡೆಕೋರೇಷನ್ ಮಾಡಿದ್ದಾರೆ. ಚೆನ್ನಾಗಿದೆ ನೋಡೋಕ್ಕೆ. ಹೋಗಿದ್ದು ಬನ್ನಿ ಸ್ನೇಹಿತರೆ. ತುಂಬ ಇಷ್ಟ ಆಯಿತು ನನಗೂ.
ಇನ್ನು ಹೊರಗಡೆ ಅಂತೂ ಫುಲ್ಲು ಜನನೋ ಜನ, ಸಖತ್ತಾಗಿದೆ. ಫೋಟೋ ಹೊಡಿತಾರೆ. ವ್ಯಾಪಾರಸ್ಥರಂತೂ ಕೇಳೋದೇ ಬೇಡ. ತೋರಿಸ್ತೀನಿ ಬನ್ನಿ ಹೊರಗಡೆ ಎಲ್ಲ ವ್ಯಾಪಾರ ಮಾಡೋದೆಲ್ಲ ನೋಡಿ. ಯಾವ್ಯಾವ ಬಗೆ ಇದೆ, ಯಾವ್ಯಾವ ಐಟಮ್ಸ್ ಬೇಕು ಎಲ್ಲ ಐಟಮ್ ಸಿಗುತ್ತೆ. ಫಸ್ಟ್ ಕ್ವಾಲಿಟಿಯಿಂದ ಹಿಡಿದು ಸೆಕೆಂಡ್ಸ್ವರೆಗೂ ಸಿಗುತ್ತೆ ಸ್ನೇಹಿತರೆ. ಕ್ವಾಲಿಟಿ ಎಲ್ಲ ಚೆನ್ನಾಗೇ ಇರುತ್ತೆ. ಈ ಕಡೆ ಸುಮಾರು ಜನ ಶಿವಾಜಿನಗರದಲ್ಲೇ ಬಂದು ವ್ಯಾಪಾರ ಮಾಡ್ತಾರೆ, ನಮಗೆ ಗೊತ್ತಿರಲಿಲ್ಲ. ಹಾಗೆ ಇಲ್ಲಿ ಕಟ್ಟಿ ಇಕ್ಕಿದಾರಲ್ಲ, ಈ ಕಟ್ಟುಗಳೇನು ಅಂತ ನಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಇದನ್ನು ನಾನು ತಮಿಳ್ನಾಡಲ್ಲಿ ಓಂ ಶಕ್ತಿಗೆ ಹೋಗಿದಾಗ ನೋಡಿದೆ. ಆ ಸೈಡು ತುಂಬ ಜನ ಇದನ್ನು ತಿಂತಾರೆ. ಒಳಗಡೆ ಇದನ್ನು ಸಿಪ್ಪೆ ಥರ ಕಬ್ಬಿಂದು ಸೋಗ್ ಬರುತ್ತಲ್ಲ, ಅದನ್ನ ಎಳೆದ್ಬಿಟ್ಟು ತಿಂತೀವಲ್ಲ ನಾವು ಕಬ್ಬನ್ನ, ಆ ಥರ ಮೇಲೆ ಇರೋದೆಲ್ಲ ತೆಗೆದ್ಬಿಟ್ಟು ತಿಂತಾರೆ. ಹಾಗೆ ಈ ಹಣ್ಣು ಏನು ಅಂತ ಗೊತ್ತಿರಲಿಲ್ಲ, ನಮ್ಮ ಯಜಮಾನ್ರು ಹೇಳಿದ್ರು. ನೋಡೋಣ ಬನ್ನಿ. ಬೇಯಿಸಿರೋ ಗೆಣಸಾ? ನೋಡಿದ್ರಲ್ಲ ಸ್ನೇಹಿತರೆ, ಇದು ಶಿವಾಜಿನಗರ ಬಸ್ ಸ್ಟಾಪು. ನೋಡಿ, ಬಸ್ ಸ್ಟಾಪ್ನಿಂದ ನಿಂತ್ಕೊಂಡು ನೋಡಿದ್ರೆ ಬರೀ ತೋರಿಸ್ತೀನಿ, ಕ್ಯಾಮ್ರಾನ ಹಿಡ್ದೇ ತೋರಿಸ್ತೀನಿ. ಬಸ್ ಸ್ಟಾಪಿಂದ ನಿಂತ್ಕೊಂಡು ನೋಡಿದ್ರೆ, ಬಸ್ ಸ್ಟಾಪಿಂದ ಸ್ವಲ್ಪ ಮುಂದೆ ಬಂದ್ಬಿಟ್ಟು ಈ ಥರ ನಿಂತ್ಕೊಂಡು ನೋಡಿದ್ರೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಚರ್ಚ್. ನೋಡಲ್ಲಿ ಚರ್ಚ್ ಕಾಣಿಸುತ್ತೆ. ಚರ್ಚ್ ಪಕ್ಕದಲ್ಲೇ ಅಟಲ್ ಬಿಹಾರಿ ವಾಜಪೇಯಿ ವೈದ್ಯಕೀಯ ವಿಶ್ವವಿದ್ಯಾಲಯ ಇದೆ. ತುಂಬ ದೂರ ಏನು ಹೋಗಂಗಿಲ್ಲ, ಎಲ್ಲ ಪಕ್ಕನೇ ಇದೆ. ಶಿವಾಜಿನಗರ ಬಸ್ ಸ್ಟಾಪ್ ಇಳಿದ್ಬಿಟ್ಟು ಎಲ್ಲ ಹತ್ರದಲ್ಲೇ ಸಿಗುತ್ತೆ ಸ್ನೇಹಿತರೆ. ನಾವು ಬೆಂಗಳೂರಲ್ಲಿ ಏನಾದರೂ ನೋಡಬೇಕಂದ್ರೆ ತುಂಬ ಕಷ್ಟ. ಏನಕ್ಕಂದರೆ ತುಂಬ ಟ್ರಾಫಿಕ್ ಸಮಸ್ಯೆ ಸ್ನೇಹಿತರೆ. ಸಾಯಂಕಾಲ 5:30 ನಾವು ಇದೆಲ್ಲ ನೋಡಿ ಮನೆಗೆ ಹೊರಟವರು ಸಾಯಂಕಾಲ ಮನೆಗೆ ಹೋಗಿದ್ದು ಯಶವಂತಪುರದಲ್ಲಿ ಇರೋದು ನಮ್ಮ ಮನೆ. ಯಶವಂತಪುರಕ್ಕೆ ನಾವು ಹೋಗಿರೋದು 7:30 ಹೋಗಿದ್ದೀವಿ, 5:30 ಅಷ್ಟು ಹೊತ್ತು ಟ್ರಾಫಿಕ್ಕು. ರೋಡು ಮುಂದೆ ಫುಲ್ ಹೋಗ್ತಾನೆ ಇಲ್ಲ ಗಾಡಿ, ಅಷ್ಟು ಟ್ರಾಫಿಕ್ ಇತ್ತು ಸ್ನೇಹಿತರೆ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಮ್ಮ ಕಮೆಂಟ್ ಹಾಕಿ, ನಮ್ಮ ಚಾನಲ್ಗೆ ಹೊಸಬರಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.